ಸ್ವತಃ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿರುವಂತಹ ಬಸವರಾಜ ರೆಡ್ಡಿ ಅವರೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇಡೀ ದೇಶದಲ್ಲೇ ನಂಬರ್ 1 ಭ್ರಷ್ಟ ರಾಜ್ಯವನ್ನಾಗಿ ಮಾಡಿದ್ದಾರೆ ಕರ್ನಾಟಕವನ್ನು ಅಂತೇಳಿ ಅವರ ಆರ್ಥಿಕ ಸಲಹೆಗಾರ ಹೇಳಿದಾಗ ಇದೇನು ಆಶ್ಚರ್ಯ ತರ್ತಕ್ಕಂಥ ವಿಚಾರ ಅಲ್ಲ. ಬಿಜೆಪಿ ಮೇಲೆ ಆರೋಪಗಳನ್ನು ಮಾಡಿದ್ರು 40% ಸರ್ಕಾರ ಅಂತೇಳಿ ಚುನಾವಣೆ ಗೆಲ್ಲೋದಕ್ಕೋಸ್ಕರ ಅಪಪ್ರಚಾರ ಮಾಡಿ ಅಧಿಕಾರಕ್ಕೆ ಬಂದು ಇವತ್ತು 80% ಭ್ರಷ್ಟಾಚಾರ ಸರ್ಕಾರ ಇಡೀ ದೇಶದಲ್ಲಿ ಯಾವ್ದಾರ ಇದ್ರೆ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ. ಈಗ ನಾ ಹಿಂದೆನೂ ಕೂಡ ಹಲವಾರು ಬಾರಿ ಹೇಳಿದ್ದೇನೆ, ಜಾತಿ ಜನಗಣತಿಯನ್ನ ಒಂದು ರೀತಿ ಬೊಂಬೆ ಆಟ ಥರದ್ದು ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಯಾವಾಗ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತದೋ, ಯಾವಾಗ ಸರ್ಕಾರಕ್ಕೆ ಗಂಡಾಂತರ ಬರ್ತದೋ ಆವಾಗ ಈ ಬೆದರು ಬೊಂಬೆ ಥರ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇವತ್ತು ಇಡೀ ದೇಶದಲ್ಲಿ ಇವತ್ತು ಭ್ರಷ್ಟಾಚಾರಿ ಸರ್ಕಾರ ಅಂತೇಳಿ ಕರ್ನಾಟಕ ಸರ್ಕಾರ ಅಂತೇಳಿ ಇವತ್ತು ಪ್ರಚಾರ ನಡೀತಾ ಇದೆ. ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಆಯಿತು, ಮೂಢ ಹಗರಣ ಆಯಿತು, ಬೇರೆ ಬೇರೆ ಹಗರಣದಲ್ಲಿ ಸಿಲುಕಾಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅವರ ಕುರ್ಚಿ ಅಳ್ಳಾಡಬೇಕಾದ್ರೆ ಮತ್ತೆ ಈ ರೀತಿ ವಿಚಾರಗಳನ್ನು ಮುಂದೆ ತರ್ತಾರೆ. ಎಲ್ಲ ಕಡೆ ಅದ್ಭುತವಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಮಂಗಳೂರಿನಲ್ಲಿ ಸುಮಾರು 8,000 ರಿಂದ 10,000 ಜನ ಸೇರಿದ್ರು, ಹಾಸನದಲ್ಲೂ ಕೂಡ 5,000 ರಿಂದ 6,000 ಜನ ಸೇರಿದ್ರು, ಉಡುಪಿನಲ್ಲಿ 5,000-6,000 ಜನ ಸೇರಿದ್ರು. ನಮ್ಮ ನಿರೀಕ್ಷೆಗೂ ಮೀರಿ ಇವತ್ತು ಒಳ್ಳೆ ಪ್ರತಿಕ್ರಿಯೆ ಬರ್ತದೆ. 4 ರಾಜ್ಯ ಸರ್ಕಾರ ಅಂತೇಳಿ ಜನರಿಗೆ ಮನವರಿಕೆ ಆಗಿದೆ. ಥ್ಯಾಂಕ್ ಯು.